ಕೆಲಸ ಬೇರೆ ಆಗ್ಲಮ್ಮಲ್ಲ. ನನ್ನ ಅಣ್ಣ ಬೇರೆ ಇವತ್ತು ಎಷ್ಟೋ ದಿನ ಆದ್ಮೇಲೆ ತಂಗಿ ಮನೆಗಂತ ಬರ್ತದಾನೆ. ಎಂತ ಮಾಡೋದಂತ ಬೇರೆ ಗೊತ್ತಾಗ್ತಿಲ್ಲ. ಏನಾರು ಹೊಸ್ತಾಗಿ ಮಾಡೋಣ ಅಂತ ಹೊಟ್ಟೆ ಕಡಿಮೆ ಮಾಡ್ಬೇಕು ಅಂತ ಅನ್ಕೊಂಡಿನ್ಕಂಡ್ರಿ. ಅವನಿಗೆ ಬೇರೆ ಹೊಟ್ಟೆ ಕಡಿಮೆ ಬಂದ್ರೆ ಭಾರಿ ಆಸೆ ಮರ. ಇವತ್ತು ಅತ್ತೆಮ್ಮನ್ ಬೇರೆ ಕರ್ಕ ಬರ್ತದಾನೆ. ಏನಾರು ಹೊಸ್ತಾಗಿ ಮಾಡ್ಬೇಕು. ಅದಕ್ಕೆ ಹೊಟ್ಟೆ ಕಡಿಮೆ ಸಾಮಾನು ನೋಡಿ ಭಾರಿ ಇಷ್ಟ ಬೇರೆ ಅವನಿಗೆ. ಕೋಳಿ ಸಾರು ಮಾಡೋಣ ಅಂತ ಅನ್ಕೊಂಡಿನಿ. ಬರೋ ಟೈಮ್ ಆದ ಏನ ಹೊಟ್ಟೆ ಕಡಿಮೆ ಮಾಡಕ್ ಬೇರೆ ತಯಾರಿ ಮಾಡ್ಕೋಬೇಕು. ನೆಂಟು ಬಂದ ಊರ್ ಮುಂದೆ ಎಲ್ಲ ಏನ್ ಮಾಡಕ್ಕಾಗತ್ತೆ. ಅಣ್ಣನ ಹತ್ರ ಎಷ್ಟೊಂದು ಮಾತಾಡಕೈತ್ ಬೇರೆ. ನಾನ್ ಬೇಗ ಬೇಗ ಮಾಡ್ತೀನಪ್ಪ. ಪಕ್ಕದ ಮನೆ ಸರೋಜಕ್ಕನವ್ರು ಒಂದ್ ಮಾತು ಕರೆದ್ರೆ ಬರ್ತಾರೇನ. ಪಾಪ ಬಂದ ಹೆಂಗ್ಸು ನಂಗೆ ಸಹಾಯನಾರು ಮಾಡ್ತದೆ. ಒಂದ್ ಕೂಗು ಹೊಡಿತೀನಿ ನೋಡೋಣ. ಸರೋಜಕ್ಕ, ಓ ಸರೋಜಕ್ಕ, ಎಂತದ್ರಿ ಬರತಕ್ಕ? ಒಂಚೂರು ಹೊಟ್ಟೆ ಕಡಿಮೆ ಮಾಡೋದೈತ್ ಕಣೆ ಬಾರೆ. ಸರಿ ಕಣ್ರಿ ಅಕ್ಕ ಬರ್ತೀನಿ. ಒಂಚೂರು ಒಲೆ ಮೇಲೆ ಹಾಲಿಟ್ಟಿನಿ ಇಳಿಸ್ಬತ್ತೀನಿ ತಡೀರಿ. ಎಲ್ಲ ಬೇಗ ರೆಡಿ ಮಾಡ್ಬೇಕಪ್ಪ. ಸರೋಜಕ್ ಬೇರೆ ಬರ್ತೀನಿ ಅಂದರೆ ಅವ್ರು ಬಂದಾಗೆಲ್ಲ ರೆಡಿ ಮಾಡ್ತಾ ಕೂತ್ರೆ ಸರಿಯಾಗಲ್ಲಪ್ಪ. ಭರತಕ್ಕ ಅದಿರನ್ರಿ ಒಳಗೆ. ಓ ಸರೋಜಕ್ ಬಂದೇನ. ಬಾರೆ ಒಳಗೆ ಇದ್ದೀನಿ. ಬಾರೆ ಕುತ್ಕಳೆ. ಮಾಡಿದ್ರನ್ರಿ ಅಕ್ಕ ಕೊಟ್ಟೆ ಕೊಡೋದ್ನ? ಇಲ್ಲ ಕಣೆ, ನೀ ಬರ್ತೀಯ ಅಂತ ಬೇರೆ ಹೇಳಿದ್ದಲ್ಲ, ಅದಕ್ಕೆ ಬಾಳೆದೆಲೆ ಬಾಡ್ಸಿಟ್ಟಿನಿ. ಹ್ಞೂ ಅಕ್ಕ ಮಾಡಂತಗಳಿ. ಅಲ್ರಿ ಅಕ್ಕ, ನಾನು ಎಷ್ಟೋ ಸರಿ ಕೊಟ್ಟೆ ಕೊಡೋದು ಮಾಡಿದ್ಕಂಡ್ರಿ. ಅದೇಂತಕೋ ಮೆತ್ತಗತ್ತವೆ, ಒಂದೊಂದ್ಸರಿ ಗಟ್ಟಿ ತಗೊಂಡ್ರಿ. ಅದು ಹದನೇ ಗೊತ್ತಾಗಲ್ಲ. ಅದು ಹೆಂಗ್ರಿ ಹದಕ್ ತರ ಮಾಡೋದು? ಅಕ್ಕಿ ತೊಳೆದು ಬಿಸಿಲಲ್ಲಿ ಕಟ್ಟಿ ಒಣಸ್ಕೋಬೇಕು. ಆಮೇಲೆ ಬೀಸೆ ಕಲ್ಲಲ್ಲಿ ರವೆ ತರ ತರಿ ತರಿಯಾಗಿ ಬೀಸ್ಕೋಬೇಕು. ಹ್ಞೂನ್ರಿ ಅಕ್ಕ, ಇಷ್ಟೆಲ್ಲ ಹದ ಗೊತ್ತು. ಮುಂದೇನ್ ಗೊತ್ತಾಗಲ್ಲ ಕಣ್ರಿ. ಆಮೇಲೆ ಎಂತ ಮಾಡ್ಬೇಕ್ರಿ? ನೀನ್ ಎಷ್ಟು ಸೇರ್ ಅಕ್ಕಿ ಹಾಕಿ ಮಾಡ್ತೀಯ? ಅಕ್ಕ 4 ಸೇರ್ ಹಾಕಿರ್ತೀನಿ ಕಣ್ರಿ. ಅಂಬ್ಲಿ ಎಷ್ಟು ಕಾಸ್ಕೋಬೇಕು ಅದೇ ಗೊತ್ತಾಗಲ್ಲ ನಮ್ಗೆ. 4 ಸೇರ್ ಅಕ್ಕಿಗೆ 1 ಸೇರ್ ಅಂಬ್ಲಿ ಮಾಡಿ ತಣ್ಸಕ್ಕಿಡು. ಹಾ ಆಮೇಲೆ ಅಲ್ಲ, ಆ 4 ಸೇರಿಗೆ 1 ಸೇರ್ ಸಾಕಂದ್ರೆ ಸರಿ ಅಷ್ಟೇ ಸಾಕು. ಆಮೇಲೆ ಸ್ವಲ್ಪ ರವೆ ಹಾಕೋದ್ರೆ ಸಾಕು. ಹಂಗೆ ಆ ಹಿಟ್ಟಿಗೆ ಉದ್ದಿನ ಸ್ವಲ್ಪ ಕಡ್ದು ಹಾಕ್ಬೇಕಾ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಪುಡಿ ಹಾಕಿದ್ರೆ ಘಮ ಘಮ ಅಂತ ನೋಡು. ಆಮೇಲೆ ಎಂತ ಮಾಡ್ಬೇಕು ಅಕ್ಕ? ಆ ಹಿಟ್ಟಿಟ್ಟಿರ್ತೀಯಲ್ಲ, ಆ ಹಿಟ್ಟಿಗೆ ಅಂಬ್ಲಿ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಆಮೇಲೆ ಬಾಳೆದೆಲೆಯಲ್ಲಿ ಕೊಟ್ಟೆ ಕಟ್ಟಿ ಆ ಹಿಟ್ಟನ್ನ ಹಾಕಿ ಸರ್ಗೋಲಲ್ಲಿ ಬೇಯಿಸಕ್ಕಿಡ್ಬೇಕು. ಸರ್ಗೋಲಿಗೆ ಟೈಟಾಗಿ ಮುಚ್ಚಳ ಹಾಕ್ಬೇಕು. ಇಲ್ಲ ಅಂದ್ರೆ ಮತ್ತೆ ಕಡುಬೆಲ್ಲ ಹಾಳಾಗುತ್ತೆ ನೋಡು. 3 ಗಂಟೆ ಚೆನ್ನಾಗಿ ಕಡು ಬೇಯಬೇಕು. ಅವಾಗ ಮಾತ್ರ ತಿನ್ನಕ್ಕೆ ಭಾರಿ ಚೆನ್ನಾಗತ್ತೆ. ಅಕ್ಕ ಇದೆಲ್ಲ ಗೊತ್ತಿಟ್ಕೊಂಡ್ರಿ, ಆ ಹಿಟ್ಟಿನ ಹದ ಅಂತ ಗೊತ್ತಿರಲ್ಲ. ಮಾತಾಡ್ತಾ ಮಾತಾಡ್ತಾ ಕಡುಬೆ ಮಾಡಿ ಗೊತ್ತಾಗ್ಲ ನೋಡು. ಸರಿ ಕಣ್ರಿ ಅಕ್ಕ, ನೀವು ಇನ್ನು ಸರ್ಗೋಲಿಗೆ ಹಾಕಿ ಬೇಯಿಸ್ರಿ. ನಾ ಇನ್ನು ಹೋಗ್ಬತ್ತೀನಿ. ಒಂಚೂರು ಕೆಲಸ ಐತ್ ಮನೇಲಿ, ಕೊಟ್ಟಿಗೆ ಹೋಗ್ಬೇಕು ಒಂಚೂರು. ಸರಿ ಕಣೆ, ಹೋಗ್ಬಾರೆ. ಸಂಜೆ ಬಾರಿ ಊಟಕ್ಕೆ. ಇಲ್ಲ ಅಂದ್ರೆ ನಿನ್ ಮಗುನಾರು ಕಳಿಸ್ತೆ, ಒಂದೆರಡು ಕೊಟ್ಟೆ ಕಡುಬು ಕೊಟ್ಟು ಕಳಿಸ್ತೀನಿ. ಸರಿ ಕಣ್ರಿ ಅಕ್ಕ, ತಮ್ಮನಿಗೆ ಸಂಜೆ ಬರಕ್ ಹೇಳ್ತೀನಿ ತಗೊಳ್ಳಿ. ಓ ಅಣ್ಣ ಅದಕ್ಕೆ ಬಂದ್ರೇನೋ ಬೈಕ್ ಹಾರನಾತೈತ್ ಬೇರೆ. ಬೇಗ ಕಡುಬು ಒಲಿಗಿಟ್ಟು ಅಣ್ಣನ್ ಮಾತಾಡ್ಸಕ್ಕೋತೀನಪ್ಪ. ಓ ಚೆನ್ನಾಗದೀರಾ ಅಣ್ಣ ಅತ್ತೆಮ್ಮ? ಹೂ ಕಣತ್ತಾಗಿ ನಾ ಚೆನ್ನಾಗಿದ್ದೀನಿ, ನೀ ಚೆನ್ನಾಗಿದ್ದೀಯನೆ? ಮುಂದೆ ಅತ್ತೆಮ್ಮ ನಾ ಚೆನ್ನಾಗದೀನಿ, ನೀ ಚೆನ್ನಾಗದೀರನ್ರಿ? ಅವಳಿಗೆ ಏನಾಗೈತ್ ಬಿಡೆ, ಘನ ಆಗಿದ್ದಾಳೆ. 3 ಹೊತ್ತು ತಿಂತಾಳೆ ಉಣ್ತಾಳೆ, ಮತ್ತೇನೆ ಅವಳಿಗೆ? ಅಣ್ಣ ಪಾಪ ಅತ್ತೆ ಮುಗಿಯನಕ್ಕ ಹಂಗಂತೀಯಲ್ಲ. ಹ್ಞೂ ಕಣ್ರಿ ಅತ್ತೆಮ್ಮ, ಇವ್ರದಂತೂ ಯಾವಾಗ್ಲೂ ಇರೋದೆ. ಎಲ್ಲಿ ಹೋದ್ರೆ ತಮಾಷೆ ಮಾಡೋದನ್ನ ಬಿಡಲ್ಲ ನೋಡಿ. ಹ್ಞೂ ಕಣ್ರಿ ಅತ್ತೆಮ್ಮ, ಯಾವಾಗ್ಲೂ ಅವ್ನ ಬುದ್ಧಿ ಇದೊಂದೇ ನೋಡ್ರಿ. ನನಗೂ ಮೊದ್ಲು ಹಂಗ್ ಮಾಡ್ತಿದ್ದ, ಇವಾಗ ಒಂಚೂರು ಕಡಿಮೆ ಮಾಡೇನೆ. ಆದ್ರೂ ಹಂಗೆ ಮಾಡ್ತಿರ್ತಾನೆ, ಏನ್ ಮಾಡಕ್ಕಾಗತ್ತೆ ಬಿಡ್ರಿ ಅತ್ಲಾಗೆ. ಹಾ ಸರಿ, ಈಗ ಉಣ್ಣಕ್ ಹೋಗೋಣ ಬರ್ರಿ. ಟೈಮ್ ಆಗೈತಲ್ಲ, ಕೈಗಾಲ್ ತೊಳ್ಕೊಂಡ್ ಬರ್ರಿ. ಅಣ್ಣ ನಿಂಗೋಸ್ಕರ ನಾನು ಕೊಟ್ಟೆ ಕಡುಬು ಮಾಡೀನಿ ಕಣ. ಕೊಟ್ಟೆ ಕಡುಬು ಮಾಡಿರಂದ್ರಿ ಅತ್ತೆಮ್ಮ? ಅಷ್ಟೊಂದು ಕಷ್ಟಪಟ್ಟು ಕೊಟ್ಟೆ ಕಡುಬು ಎಂತಕ್ರಿ ಮಾಡಕ್ ಹೋದ್ರಿ? ಅಣ್ಣಗಿಂತ ಆ ಕೆಲಸ ಏನ್ ಹೆಚ್ಚೇನ್ರಿ ಅತ್ತೆಮ್ಮ? ಅವ್ನಿಗೆ ಮಾಡ್ದೆ ಮತ್ತೆ ಯಾರಿಗ್ ಮಾಡ್ಲಿ ನಾನು? ನಡಿತಂಗಿ ಊಟ ಹಾಕು. ನಾನಿನ್ನು ನಮ್ಮ ಅಣ್ಣಂಗೆ ಊಟ ಹಾಕಕ್ ಹೋಗ್ಬೇಕಪ್ಪ. ನಮ್ ಕೊಟ್ಟೆ ಕಡುಬಿನ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕು, ಒಂದ್ ಶೇರು, ಒಂದ್ ಕಮೆಂಟ್ ಮಾಡಿ ಆಯ್ತಾ? ಹಂಗೆ ಒಂದ್ ಸಬ್ಸ್ಕ್ರೈಬ್ ಮಾಡಿ.